ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಮಾಗಡಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಚೇರಿಗಳಲ್ಲಿ ನಾವಿವತ್ತು ಇಲ್ಲಿದ್ದೀವಿ. ಪಾಪ ಇದೇ ಮಾಗಡಿ ತಾಲೂಕಿನಲ್ಲಿ ಬಸವರಾಜು ಎಂಬ ಶಿಕ್ಷಕರು 29 ವರ್ಷಗಳ ಕಾಲ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿ ಪಾಪ ಅಕಾಲಿಕ ಮರಣ ಹೊಂದಿರ್ತಾರೆ. ಇನ್ನು ನಿವೃತ್ತರಾಗಿ 3 ದಿನಕ್ಕೆ ಪಾಪ ಅಕಾಲಿಕವಾಗಿ ಮರಣ ಹೊಂದಿರ್ತಾರೆ. ಪಾಪ ಅವರು ಮಗನವರಾದ್ರ ಚೇತನ್ ಅವರು ಪಾಪ ಅವರಿಗೆ ಬರಬೇಕಾದ ಸರ್ಕಾರದಿಂದ ಬರಬೇಕಾದಂಥ ಹಣವನ್ನು ಕೇಳೋದಕ್ಕೆ ಇಲ್ಲಿ ಕಚೇರಿಗೆ ಬಂದರೆ ಇಲ್ಲದೆಲ್ಲ ಸಲ್ಲದೆಲ್ಲನ್ನು ದಾಖಲಾತಿಗಳು ಅವು ಯಾವ ಸರಿಲ್ಲ ಅಂತ ಹೇಳಿ ಸರ್ವಿಸ್ ರೆಕಾರ್ಡ್ಗಳನ್ನ ಕೊಡೋದಕ್ಕೆ ದುಡ್ಡು ಹಾಕಿಸ್ಕೊಂಡು ತಿರ್ಗಾ ಮತ್ತೆ ನಮಗೆ KRS ಪಾರ್ಟಿ ಅವರಿಗೆ ಗೊತ್ತಾಗಿದೆ ಅಂತ ಹೇಳಿ ತಿರ್ಗಾ ಮತ್ತೆ ರಿಟರ್ನ್ ಫೋನ್ ಪೇನಲ್ಲಿ ದುಡ್ಡ ವಾಪಸ್ ಹಾಕ್ಸಿದ್ದಾರೆ. ಎಲ್ಲದಕ್ಕೂ ಇಲ್ಲಿ ದುಡ್ಡು. ಪಾಪ ಅವರು 29 ವರ್ಷ ಇಲಾಖೆಯಲ್ಲಿ ಈ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿ ಪಾಪ ಅವ್ರ ಮಗಳಿಗೆ ಅಲ್ಲ ಅವ್ರ ಮಗನವ್ರಿಗೆ ಸಹಾಯ ಆಗಲಿ ಅಂತ ಹೇಳಿ ಸರ್ಕಾರದಿಂದ ಬರುವಂತ ಹಣವನ್ನ ಅವ್ರಿಗೆ ಮುಂದಿನ ಇದಕ್ಕೆ ಇದು ಮಾಡೋದಕ್ಕೆ ಇಲ್ಲಿ BO ಅವರು ಬಿಲ್ಲು ಸಲ್ಲಂತೆಲ್ಲ ರೆಕಾರ್ಡ್ಸ್ ಕೊಡ್ಸರ್ ಇಲ್ಲ, ಅದಿಲ್ಲ ಇದಿಲ್ಲ, ನಾಳೆ ಬನ್ನಿ ನಾಡ್ದು ಬನ್ನಿ, ಸೈನು ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳಿ ಸತಾಯಿಸ್ತಾ ಇದ್ದಾರೆ. ಈಗ ನಮ್ಮ ಗಮನಕ್ಕೆ ಬಂದಿದೆ, ಇವತ್ತು ಕೇಳೋಣ ಅಂತ ಹೇಳಿ ಇವತ್ತು ಬಂದಿದ್ದೀವಿ. ಇವತ್ತು BO ಅವರು ಇಲ್ಲ, ಮಿಕ್ತವ್ರು ಕೇಸ್ ವರ್ಕರು ಸಹ ಇದ್ದಾರೆ. ಕೇಸ್ ವರ್ಕರು ಸಹ ದುಡ್ಡು ಹಾಕಿಸ್ಕೊಂಡು ತಿರ್ಗಾ ಮತ್ತೆ ಇವ್ರ ಅಕೌಂಟ್ಗೆ ಬೇರೆ ಅಕೌಂಟಿಂದ ಇವರು ದುಡ್ಡು ಸಹ ಹಾಕಿದ್ದಾರೆ. ನಮ್ಮ ಹತ್ರ ಎಲ್ಲ ದಾಖಲಾತಿಗಳು ಇದೆ. ಈಗ ನಿಮ್ದು ಏನಿದೆ ಸ್ವಲ್ಪ ಹೇಳ್ಬಿಡಿ ಲೈವಲ್ಲಿ ಹೇಳ್ತೀನಿ ಸರ್. ಏನಿಲ್ಲ, ದಿನಾಂಕ 13/8/2025 ನಾವು ಅರ್ಜಿ ಕೊಡ್ತೀವಿ. ಅವರು ಅದನ್ನ ತಗೊಂಡು ಮತ್ತೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ಏನೂ ಕೇಳಿಲ್ಲ. 23/9/2025 SR ನ AG ಆಫೀಸ್ಗೆ ಕಳಿಸ್ತಾರೆ. AG ಆಫೀಸಿಂದ ತಿರ್ಗಾ ಒಂದು ಲೆಟರ್ ಬರುತ್ತೆ ನಮಗೆ 21 ನವೆಂಬರ್ 2025 ಅದು ಲೆಟರ್ ನಮ್ಗೆ ಬರೋಕ್ಕಿಂತ ಮುಂಚೆನೂ ಇಲ್ಲಿಗೆ ಏನೋ ಒಂದು SR ಸರ್ವಿಸ್ ರೆಕಾರ್ಡ್ ಬುಕ್ ಎಲ್ಲ ವಾಪಸ್ ರಿಟರ್ನ್ ಬಂದಿರುತ್ತಂತೆ. ಆ ರೆಕಾರ್ಡ್ ಬುಕ್ ಕೇಳಕ್ ಬಂದ್ರೆ ಅದು ಕಾನ್ಫಿಡೆನ್ಶಿಯಲ್, ಅದು ನಮ್ಗೇನು ಇಲ್ಲ ಅಂತಾರೆ. ಮತ್ತೆ ಸರ್ ಅದೇನು ಏನಾದ್ರು ಬೇಕಾ ಮತ್ತೆ ಏನಾದ್ರು ಡಾಕ್ಯುಮೆಂಟ್ ಅಂತ ಕೇಳಿದಕ್ಕೆ ಏನು ಬೇಡ, ಒಂದು ಡೆತ್ ಸರ್ಟಿಫಿಕೇಟ್ ಒರಿಜಿನಲ್ ಮತ್ತೆ ಅದ್ರದ್ದೊಂದು ಜೆರಾಕ್ಸ್ ಕಾಪಿ ಅಂತ ಹೇಳ್ತಾರೆ. ನಾನು ಹೋದ ಶುಕ್ರವಾರ ಬಂದು 27ನೇ ತಾರೀಕು ಬಂದು ಇಲ್ಲಿ ಕೊಡ್ತೀನಿ ಆ ಡಾಕ್ಯುಮೆಂಟ್ನ. ಆಮೇಲೆ PO ಹತ್ರನೂ ನಾನು ಹೋಗಿ ಕೇಳ್ಕೊಂತೀನಿ, ಸರ್ ಹಿಂಗೆ ಬಂದಿದೆಯಲ್ಲ ಸರ್ ಯಾಕೆ ಇದು ಅಂತ ಕೇಳಿಕ್ಕೆ ಏನಿಲ್ಲ ಅದೇನು ಕೇಳ್ತಾರೋ ಕೊಡಿ ಅಂತ ಅಂದ್ಬಿಟ್ಟು ಅವರು 2 ಪೇಜ್ ತಿರುವಾಕ್ತಾರೆ. ಹಿಂಗೆ ತಿರುವಾಕ್ಬಿಟ್ಟು 2 ಅಟೆಸ್ಟೇಷನ್ ಆಗಿಲ್ಲ, ಈ ಅಟೆಸ್ಟೇಷನ್ ಮಾಡಿಸಿ ಮತ್ತೆ ಇದು ಅಂತ ಅಂದ್ಬಿಟ್ಟು ಕೇಸ್ ವರ್ಕರ್ಗೆ ಹೇಳ್ತಾರೆ. ನಾಳೆನೇ ಕಳಿಸ್ತೀನಿ ಅಂತ ಕೇಸ್ ವರ್ಕರ್ ಅಂದವರು ಇವತ್ತಿಗೂ ಒಂದು ಫೋನ್ಗಿಂತ ಏನೂ ಮಾಡಿಲ್ಲ. ನಿನ್ನೆ ರಾತ್ರಿ ಯಾರಿಗೋ ಏನೋ ಹೇಳಿದ್ದಾರೆ ಹಿಂಗೆ ಒಂದು ಸೈನ್ ಮಾಡಬೇಕು ಅಂತ. ನಾನು ಸೈನ್ ಯಾಕೆ ಅಂತ ಕೇಳೋಕ್ಕೆ ನನಗೇನು ಇದಿಲ್ಲ, ಏನೋ ಬಂದಿಲ್ಲಿ ಕೇಳೋವಂಥದ್ದು. ಯಾಕಂದರೆ ನಾನು ಒಂದು ಕಾಲೇಜ್ ಹೋಗ್ತಾ ಇದ್ದೀನಿ, ನನಗೆ ಬರೋಕ್ಕೆ ಟೈಮ್ ಇರಲಿಲ್ಲ. ಅವ್ರು 1ನೇ ತಾರೀಕು ನಾನು ಫೋನ್ ಮಾಡಿದ್ದೆ, ಹಂಗೂ ಸರ್ ಕಳಿಸಿದ್ದೀರಾ ಅಂತ ಕಳಿಸಿದ್ದೀನಿ, ಟಪಾಲ್ಗೆ ಕಳಿಸಿದ್ದೀನಿ ಅಂತ. ಬಟ್ ಇನ್ನೂ ಅದು ಹೋಗೇ ಇಲ್ಲ, ಏನೋ ಸೈನ್ ಬೇಕು ಅಂತ ಕೇಳ್ತಿದ್ದಾರೆ. ಅದೇನಕ್ಕೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಕೇಸ್ ಕೇಳಿ ಸರ್, ಹಂಗೆ ಕೇಳಿ ಹೇಳಿ ಸರ್, ಇವ್ರದ್ದು ಏನು ಸಮಸ್ಯೆ ಏನಾಗಿದೆ, ಏನಾಗಿದೆ ಅವ್ರಿಗೆ ಸರ್ ಹೇಳಿ. ಅವ್ರದ್ದು ದೃಢೀಕರಣ ಬಿಟ್ಟೋಗಿತ್ತು, ಏಜಿಂದ ವಾಪಸ್ ಬಂದಿದೆ. ಈಗ ನಾವು ಅದ್ರ ನಿಟ್ಟಲ್ಲಿ ಕಂಪ್ಲೀಟ್ ಮಾಡಿ ಮತ್ತೆ ಏನಾಗಿತ್ತು ಅವರೆಲ್ಲ ID ಕಾರ್ಡ್ ಬಂದಿಲ್ಲ, ಇಲ್ಲ ID ಕಾರ್ಡ್ ಬಂದಿಲ್ಲ. ನಾಳೆ ಮಾಡ್ತೀವಿ. ನಿಮ್ಮ ಹೆಸರು? ಸಂತೋಷ್. ಈಗ ಅವ್ರಿಗೆ ಮೇಡಮ್ ಅದು ಇಲ್ಲೊಂದು ಮತ್ತೆ ಇಲ್ಲೊಂದು ಸೈನ್ ಮಾಡ್ಕೊಟ್ರೆ ಬೆಳಿಗ್ಗೆ ಪೋಸ್ಟ್ ಮಾಡ್ತೀವಿ. ಇಲ್ಲಿ ಇದೆಲ್ಲ ಬಂದು ಮಾಡಬೇಕಾ? ಈಗ ಅವ್ರ ಸೈನ್ ಬೇಕಾಯ್ತಾ? 26ನೇ ತಾರೀಕು ಬಂದು ಈಗ ಅವ್ರ ಸೈನ್ ಬೇಕಾ? ಹೌದು, ಹಾಕ್ಸ್ಬಿಡಿ. ಮತ್ತೆ ಅವತ್ತು ಕೇಳಿದ್ಕೆ ಬರೋ ಡೆತ್ ಸರ್ಟಿಫಿಕೇಟ್ ಒರಿಜಿನಲ್ ಸಾಕು ಅಂತ ರೆಡಿ ಮಾಡಿ, ಹೊಸದಾಗಿ ರೆಡಿ ಮಾಡಿರೋದು. ಇನ್ನೊಂದೆರಡು ಸೈನ್ ಹಾಕಿ ನೋಡಿ. ಅಲ್ಲ ಫೋನ್ ಪೇ ಓಪನ್ ಮಾಡಿ ಯಾವ್ದು ಕಳ್ಸ್ಕೊಡ್ತೀರಿ? ಇದು ಟಪಾಲಿ ಕೊಟ್ಬಿಟ್ಟಿದ್ದೀನಿ, ಆಗ್ತಿದೆ ಟಪಾಲಿ ಕೊಟ್ಟಿದ್ದೀವಿ, ಇನ್ನು ಕಳಿಸಿದಾರೋ ಇಲ್ವೋ ಅಂತ ಹೇಳಿದ್ದೀರಾ? ಬಂದಿರೋದು ಟಪಾಲಿಗೆ ಬರೋದಾಗಿದೆ. ಓಕೆ.
ಅಲ್ಲ ನೀವು ಕೊಟ್ಟು ಯಾರು ಹೇಳಿದ್ರು? ಯಾರು ಹೇಳಿದ್ರು? ಟಪಾಲಿಗೆ ಕೊಟ್ಬಿಟ್ಟಿದ್ದೀನಿ, ಅವ್ರು ಕಳ್ಸಿದಾರೋ ಏನೋ ಗೊತ್ತಿಲ್ಲ. ಇಲ್ಲೇ ಇದೆ ಮತ್ತೆ ಟಪಾಲ್ ಎಲ್ಲಿದೆ ಇಲ್ಲಿ? ಟಪಾಲ್ಗೆ ಹೋಗಿಲ್ಲ, ಇಲ್ಲೇ ಇದೆ, ಟಪಾಲ್ ಕೊಟ್ಬಿಟ್ಟಿದ್ದೀನಿ ಕಳಿಸಿದ್ದಾರೆ. ಬೇಕು ಅಂತೇಳಿ ನಿನ್ನೆ ತಿರ್ಗಾ ಮತ್ತೆ ರಿಟರ್ನ್ ಕೊಟ್ಟಿದ್ರು. ನಿನ್ನೆ ಇಲ್ಲಿ ಅಧ್ಯಕ್ಷರಿಂದ ಫೋನ್ ಮಾಡಿಸಿದ್ದೀನಿ. ಫೋನ್ ಪೇ ಓಪನ್ ಮಾಡಿ ಯಾರು ಅಕೌಂಟ್ ಇದ್ರು? 3,000 ರೂಪಾಯಿ ಕಳಿಸಿರೋದು. ಇವ್ರು ಕಳಿಸಿರೋದು ಏನ್ರಿ ಇದು? ಇವ್ರು ಯಾವ್ದೋ ಎಂ ಸ್ವಾಮಿ ಅಂತ ನಂಬರ್ ಕಳ್ಸಿದ್ರು, ಅದಕ್ಕೆ 10,000 ನೋಡಿ ಇವರು ಸಂತೋಷ್ ಅಂತ ಹೇಳಿ ಇಲ್ಲಿ ಎಸ್ ಟಿ ಎನ ಎಫ್ ಟಿ ಎ ನೀವು ಎಸ್ ಟಿ ಎ ಸೆಕೆಂಡ್ ಡಿವಿಷನ್ ಕ್ಲರ್ಕು. ಇವರು 3,000 ರೂಪಾಯಿ ಹಾಕ್ಸ್ಕೊಂಡಿದ್ದಾರೆ. ಏನಕ್ಕೆ ಅಂತ ಹೇಳ್ಬೇಕು ನೀವೀಗ. 3,000 ರೂಪಾಯಿ ಏನಕ್ಕೆ ಹಾಕ್ಸ್ಕೊಂಡಿದ್ರೆ ಹೇಳಿ ಸಂತೋಷ್ ಅವರೇ, ಅದೆಲ್ಲ ಕರೆಕ್ಟಾಗಿದೆ. ಈಗ 3,000 ರೂಪಾಯಿ ಏನಕ್ಕೆ ಹಾಕಿಸ್ಕೊಂಡಿದ್ದೀರಾ ಅಂತ ನನ್ಗೆ ಹೇಳ್ಬೇಕೀಗ. ನೋಡಿ 3,000 ರೂಪಾಯಿ ಏನಕ್ಕೆ ಹಾಕ್ಸ್ಕೊಂಡಿದ್ದೀರಿ ಕೊಡಿ. ಇದು 10,000 ರೂಪಾಯಿ ಯಾರಿದು? ಎಂ ಸ್ವಾಮಿ ಯಾರು? ತಿರ್ಗಾ ಮತ್ತೆ ರಿಟರ್ನ್ ಯಾಕೆ ಹಾಕಿದ್ರಿ ಹೇಳ್ತೀರಾ? ಮಾತಾಡಿ. ಹೇಳ್ರಿ, ಎಂತ ಕಿಸ್ಕೊಂಡ್ರಿ? ಏನ್ ಕಿಸ್ಕೊಂಡ್ರಿ? 10,000 ರೂಪಾಯಿ ಏನ್ ಕಿಸ್ಕೊಂಡ್ರಿ? ಇದು 3,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಯಾಕೆ ಹಾಕಿಸ್ಕೊಂಡ್ರಿ? ತಿರ್ಗಾ ಮತ್ತೆ ರಿಟರ್ನ್ ಯಾಕೆ ಹಾಕಿದ್ರಿ? 10,000 ರೂಪಾಯಿ ಬೇರೆ ಯಾವ್ದೋ ಅಕೌಂಟ್ ಇಂದ ಯಾವ್ದೋ ಒಂದು ಯಾವ ಅಲ್ಲಿಂದ ಯಾಕೆ ಹಾಕಿಸಿದ್ರಿ? ಅವ್ರು ಯಾರು? ಅವ್ರ ಮಧ್ಯವರ್ತಿಗಳನ್ನ ನಿಮ್ದು ಇಲ್ಲಿ ವ್ಯವಹಾರ ಮಾಡೋದಕ್ಕೆ ಮತ್ತೆ ಏನ್ ಹಾಕಿಸ್ಕೊಂಡ್ರಿ? ಈ ದುಡ್ಡಲ್ಲಿ ನಿಮಗ್ ಮಾತ್ರನಾ ಅಥವಾ ಬೇರೆ ಇನ್ಯಾರಿಗಾನ ಶೇರ್ ಇದೆಯಾ? ಇಲ್ಲ ಸರ್. ಏನ್ ಕಿಸ್ಕೊಂಡ್ರಿ? ನಿಮಗ್ ಮಾತ್ರನೇನಾ? ಸರ್ ಇದು ಯಾರಿಗೆ ಇದು ನಿಧಾನವಾಗಿ ಹೇಳಿ, ಪರವಾಗಿಲ್ಲ. ಕ್ಯಾಮ್ರಾ ತಪ್ಪು ಮಾಡಿ ಅಲ್ಲ ರೀ, ಏನ್ ಎಂ ಸ್ವಾಮಿ ಯಾರ್ರಿ? ಯಾರಿಗೂ ಅನ್ಸಿದೆ ಸರ್. ಏನ್ ಹಾಕಿಸಿದ್ರಿ? ಅಲ್ಲ ಇಂಥಕ್ಕೆ ಏನ್ ಹೇಳ್ಬೇಕಲ್ವಾ? ಲಂಚನಾ? 10,000 ರೂಪಾಯಿ ಏನ್ ಹಾಕಿಸ್ರಿ? ನೀವು 3,000 ರೂಪಾಯಿ ಏನ್ ಹಾಕಿಸ್ಕೊಂಡ್ರಿ ಹೇಳಿ. ನಮ್ಗೆ ಇವರನ್ನೇ ಅವ್ರು ಎಷ್ಟು ವರ್ಷ ಪಾಪ ಅವ್ರ ತಂದೆಯವರು ನಿಮ್ಮ ಇಲಾಖೆನಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ದಾರೆ? 29 ವರ್ಷ 3 ತಿಂಗಳು ಕೆಲಸ ಮಾಡಿದ್ದಾರೆ ಪಾಪ. ಅವರು ಅವ್ರ ತಂದೆ ತೀರೋಗಿ ನೋವಲ್ಲಿ ಅವ್ರು ಇದ್ದಾರೆ. ನಿಮ್ಗೆ ಇದೆಲ್ಲ ಬೇಕಾ? ನಾಳೆ ನೀವು ರಿಟೈರ್ಡ್ ಆದ್ಮೇಲೆ ನಿಮ್ಗೂ ಕೂಡ ನೀವು ಅದೇ ಕೆಲಸ ಬರ್ಬೇಕಲ್ವಾ? ಅದಕ್ಕೇನೆ ಇವರೇ ನನಗೆ ಹೇಳಿ ಬೇಗ ಮಾಡ್ಕೊಡಿ ಬೇಗ ಮಾಡ್ಕೊಡಿ ಬೇಗ ಮಾಡ್ಕೊಳ್ಳಿ. ಅಲ್ಲ ರೀ, ಬೇಗ ಮಾಡ್ಕೊಡಿ ಅನ್ನೋದಕ್ಕೆ ದುಡ್ಡು ಕೇಳಿದ್ರಾ? ಬೇಗನೆ ಮಾಡ್ಕೊಟ್ಟಿದೀವಿ ಸರ್. ಇವರೇ ನನಗೆ ಹೇಳಿ ಸರ್ ಕೊಡ್ತೀವಿ ಸರ್ ಅಂತ ಹೇಳಿ ಇವರೇ ನನಗೆ ಕೇಳಿ ನನಗೆ ಕೊಟ್ಟಿರೋದು ಸರ್. ದುಡ್ಡು ನೀವೇ ಸರ್, ನಾನು ಏನ್ ಕೇಳಿದ್ರೆ ಕೊಡಿ ಅಂತ ಹೇಳಿ ನಾವು ಇಲ್ಲಿ ಇವ್ರಿಗೆ ಅಂತಲ್ಲ ಸರ್, ಖರ್ಚಾಗುತ್ತೆ ಇಷ್ಟು ಅಂತ ಇವರೇ ಕೊಡಿ ಇಷ್ಟು ಖರ್ಚಾಗುತ್ತೆ ಮಾಡ್ಕೊಡಿ ಅಂತ ಇಷ್ಟು ಖರ್ಚಾಗುತ್ತೆ ಅದಕ್ಕೆ ಅಂತ. ಈ 3,000 ರೂಪಾಯಿ ಹಾಕ್ಸ್ಕೊಳ್ಳೋವಾಗ ಬರೀ 1,03,000 ಇವ್ರು ಇನ್ಶೂರೆನ್ಸ್ ಅಮೌಂಟ್ಗೆ ನನಗೂ 1,000 ಬೇಕು, ಸೂಪರ್ 1,000, ಟ್ರೆಜರಿಗೆ 1,000 ಅಂತ ಇವರೇ ಕೇಳಿ ಹಾಕ್ಸ್ಕೊಂಡಿದ್ದಾರೆ. ಅದಕ್ಕೆ ನಾವೇ ಕೇಳಿದೀವ ಮಾಡಿಸ್ಕೊಡಿ ಯಾರು? ಇಲ್ಲ ಸೂಪರಿಂಟ್ ಅವರು ಅವರು ಇಲ್ಲ. ಅವ್ರಿಗೆ 1,000, ಅವ್ರು 1,000 ಅಂತೆ, 1,000, ಟ್ರೆಜರಿಗೆ 1,000, ಇವ್ರಿಗೆ 1,000 ಅಂತ ರೆಕಾರ್ಡ್ ಇದೆ. ಅದು ಇದೆ. ಅದು ಅವ್ರದ್ದೊಂದು ಇದು ಮಾಡಿ ಈಗ ಏನಕ್ಕೆ 10,000 ರೂಪಾಯಿ ಏನ್ ಕಳ್ಸ್ಕೊಡ್ರಿ? ಯಾರ್ಯಾರು ಕೊಡೋದಕ್ಕೆ? ಇದು ಮೆಡಿಕಲ್ಗೆ ಅಂದ್ಬಿಟ್ಟು ಹೇಳಿದ್ದು. Medical ಒಂದು ತಿಂಗಳಲ್ಲಿ ಮಾಡಿಸ್ಕೊಡ್ತೀನಿ, 15ರಿಂದ 20,000 ರೂಪಾಯಿ ಖರ್ಚಾಗುತ್ತೆ. 10,000 ರೂಪಾಯಿ ಇವಾಗ ಹಾಕಿದ್ರೆ ನಾನು ಇನ್ನೊಂದು ಹಾಕಂದ್ರೆ ಬೇಕಾದ್ರೆ ಮಾಡಿಸ್ಕೊಡಿ ಅಂತ ಹೇಳುದು. ಸಂತೋಷ್ ಅವ್ರು ಹೇಳಿ ಏನು ಏನ್ ಹೇಳ್ತೀರಿ? ಈಗ 3,000 ರೂಪಾಯಿ ಈಗ ಸೂಪರಿಂಟ್ಗೆ 1,000 ರೂಪಾಯಿ, ಟ್ರೆಜರ್ 1,000 ರೂಪಾಯಿ, 1,000 ಪಾಸ್ ರೂಪಾಯಿ ಮಾಡಕ್ಕೆ ಅಲ್ಲಿ ಪಾಸ್ ಮಾಡೋದಕ್ಕೆ 2,000, 1,000, ಇನ್ನೊಂದು 1,000 ರೂಪಾಯಿ ಇವ್ರಿಗೆ. ನೀವು ಲೇಟ್ ಮಾಡಿದಿಕ್ಕೆ ಅವ್ರು ತಗೊಳ್ಳಿ ಅಂತ ಹೇಳಿ. ಆಯ್ತು ಓಕೆ, ಎಲ್ಲ ಇಸ್ಕೊಂಡ್ರಲ್ವಾ? ಇರಿ ತಿರ್ಗಾ ಮತ್ತೆ ರಿಟರ್ನ್ ಯಾಕೆ ಹಾಕಿದ್ರಿ? ಮೊನ್ನೆ ಒಂದು ಇವರು ನನಗೆ ಇಸ್ಕೊಂಡ್ರಿ ಎಲ್ಲ ಮಾಡಿದ್ರಿ. ಇವ್ರು ಮೊನ್ನೆ ಬಂದು ಹಾ. 3 ಡೇಸ್ ಬ್ಯಾಕ್ ಬಂದು ಇವರೇ ನನಗೆ ವಾಪಸ್ ಕೊಡಿ ಅಂತ ಹೇಳಿದಕ್ಕೆ ವಾಪಸ್ ಹಾಕಿದ್ವಿ ಸರ್. ನೀವು ಕೆಲಸ ಮಾಡ್ಕೊಟ್ಟಿಲ್ಲ, ಅದಕ್ಕೆ ವಾಪಸ್ ಕೊಡಿ ಅಂತ ಅಲ್ಲ, ಹೇಳಿರ್ತಾರೆ. ನಾವು ಸರ್ ಕೆಲಸ ಮಾಡ್ಕೊಟ್ಟಿದ್ವಿ ಸರ್, ಇಲ್ಲ ದಾಖಲೆ ಅಂತ ಇಲ್ಲೇ ಇದೆ. ಕೆಲಸ ಇಲ್ಲೇ ಅಂತೂ ಮಾಡಿಲ್ಲ. ಮಾಡ್ಬೇಕಾ? ಅಲ್ಲ ಸರ್, ಕುಡಿ ಅಂತ ಅಲ್ಲ ಸರ್. ಏನಾದ್ರ ನೀವು ಸರಿಯಾಗಿ ಹೇಳಿ. ನೀವು ಸರ್ ದುಡ್ಡು ನಾವು ಕುಡಿ ಅಂತ ನಾವು ಇವ್ರಿಗೂ ಕೇಳಿಲ್ಲ ಸರ್. ಇವರೇ ಬಲವಂತ ಮಾಡಿ ತಗೊಳ್ಳಿ ಸರ್, ಕೊಡ್ತೀವಿ ಸರ್ ಅಂತ ಯಾಕೆ ಬಲವಂತ ಮಾಡಿ ಜನ ದುಡ್ಡು ಕೊಡ್ತಾರೆ ಅಂದ್ರೆ ನೀವು ಡಿಲೇ ಮಾಡಿರ್ತೀರಿ, ಕೆಲಸ ಮಾಡಿರಲ್ಲ, ಅದಕ್ಕೆ ಸರ್ ಏನೋ ಕಾಸ್ಗೋಸ್ಕರ ಕಾಯ್ತಾ ಅಂತ ಹೇಳಿರ್ತಾರೆ. ಕರ್ನಾಟಕದಲ್ಲಿ ನೀವು ಭ್ರಷ್ಟಾಚಾರ ಅದನ್ನೆಲ್ಲ ಇದೆ. ದುಡ್ಡಿಲ್ಲ ಅಂತಂದ್ರೆ ಯಾವುದೇ ಇಲಾಖೆನಲ್ಲಿ ಮುಂದೆನೆ ಹೋಗಲ್ಲ ಫೈಲು. ಅರ್ಥ ಆಯ್ತಾ? ನೀವೇ ಕೇಳಿ, ಸ್ವತಃ ಕೇಳಿ ರೆಕಾರ್ಡ್ ಇದೆ. ನೀವು ಸಂತೋಷ್ ಅವರೇ, ನೀವು ಹೊಕ್ಕಳಕ್ಕೆ ಆಗಲ್ಲ. ನೀವು ತಪ್ಪು ಸರಿ ಮಾಡಿ- ಸರ್, ನೀವು ಮಾಡಿ- 10,000, 20,000 ರೂಪಾಯಿ ಇತ್ತಾಗುತ್ತೆ ಸರ್ಟಿಫಿಕೇಟ್, ಮೆಡಿಕಲ್ ಸರ್ಟಿಫಿಕೇಟ್ ಮಾಡೋದಕ್ಕೆ. ಮಿಕ್ಕಿದ್ದು ಮೆಡಿಕಲ್ ಬಿಲ್ ಮಾಡಿಸೋದಕ್ಕೆ ಅಂತ ನೀವು ಸ್ವತಃ ಕೇಳಿದ್ರೆ 10,000 ರೂಪಾಯಿ ಕೊಡಿ ಬೇಗ ಮಾಡಿಸ್ಕೊಡ್ತೀನಿ ನೀವೇ ಕೇಳಿದಿರಿ. ಇಲ್ಲ ಸರ್, ನೀವು ಆರೋಪ ಮಾಡ್ಬೋದು. ಆರೋಪ ಮಾಡೋದೇನ್ರಿ? ಇಲ್ಲಿ ಇಲ್ವೇನ್ರಿ ಆರೋಪ ಯಾರು ಮಾಡ್ತಾವ್ರ? ನಿಮ್ಗೆ ನೀವು ಹಾಕಿಸ್ಕೊಂಡಿರೋ ದುಡ್ಡನ್ನ ರಿಟರ್ನ್ ಹಾಕಿದ್ದೀರಿ. ಬಂದಾಗಾದ್ರೂ ಏನಾದ್ರೂ ಒಂದು ರೆಸ್ಪಾನ್ಸ್ ಮಾಡ್ತೀರಾ? ಸರ್ ಅವರು ಅವರೇ ಬಲವಂತ ಮಾಡಿ ಕೊಡ್ತೀವಿ ಅಂತ ಹೇಳ್ಬಿಟ್ರು. ಸರ್, ನಾನು ಕೊಡಿ ಅಂತ ನಾನು ಒಂದು ಕೇಳಿಲ್ಲ. 1,00,000 ರೂಪಾಯಿ ಕೊಡ್ತೀನಿ, ನಾಳೆ ಮಾಡಿಸ್ಕೊಡ್ತೀರಾ ಸರ್ ಅಂತ? ನನಗೆ ಅರ್ಜೆಂಟ್ ಇದೆ, ಮಾಡಿಸ್ಕೊಡ್ತೀರಾ ಸರ್? ಹಂಗೆಲ್ಲ ಮಾತಾಡೋದಲ್ಲ ಇದು ಸರ್. ಓಪನ್ ಮಾಡಿ. ಇದು ಆಯ್ತು, ಇದು 3,000 ರೂಪಾಯಿ ಕಳ್ಸ್ಕೊಂಡ್ರೆ ಅದನ್ನ ತಗೊಳ್ಳಿ. ಅಲ್ಲ ನಿಮ್ಗೆಲ್ಲ ಸರ್ಕಾರ ಅಲ್ಲ, ಅವ್ರಿಗೊಂದ್ 1,000 ಕೊಡ್ಬೇಕು ಅಂತ ನೀವೇ ಹೇಳಿ ಹಾಕಿಸ್ಕೊಂಡಿದ್ದೀರಿ. 3,000 ಹಾಕಿ ಹೇಳಿಲ್ಲ, ಅವ್ರೇ ಕೊಡ್ತೀನಿ ಅವ್ರು ಅಂತ ಮಾತಾಡ್ತೀರಾ ಹೇಳ್ತೀರಿ. ನೋಡಿದ್ರೆ ಗೊತ್ತಾಗ್ತದೆ. ದುಡ್ಡು ಹಾಕಿ ವಾಪಸ್ ಹಾಕಿ.
3,000 ರೂಪಾಯಿ ರಿಟರ್ನ್ ಅವ್ರಿಗೆ ಹಾಕಿ. ಈಗ ಇಲ್ಲಿ ಹಾಕಿ, ಇಲ್ಲ ಅಂತಂದ್ರೆ ಬೆಳಗ್ಗೆ ಬಿಒ ಮುಂದೆ ಕೂತ್ಕೋತೀವಿ. ಬಿಒ ಅವ್ರು ಏನಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಅವ್ರು ಇದ್ರಲ್ಲಿ ಪಾಲಿದೆ ಅಂತ ನಾವು ಕೂತ್ಕೋತೀವಿ. ನಿಮ್ಗೆ ಎಷ್ಟೈತಿ ಈಗ ಅವ್ರಿಗೆ ಶೇರ್ ಏನಿದೆ ಹೇಳಿ. ಅವರಿಗೆ 3,000 ರೂಪಾಯಿ ದುಡ್ಡು ವಾಪಸ್ ಹಾಕಿ ಈಗಲೇ ಹಾಕಿದ್ರೆ ಸರೋಗುತ್ತೆ. ಈಗ ಹಾಕ್ಬೇಕ್ರಿ, ಅಲ್ಲಿ ಹಾಕ್ಸ್ಕೊಂಡಿದಿರಲ್ಲ. ಇರ್ಬೋದು ಇವಾಗ ಖರ್ಚಾಗೈತಾ? ಆಯ್ತು ಆಯ್ತು, ಈಗ ನಾಳೆ ಆಯ್ತು, ನಾಳೆನೇ ಕೊಡಿ, ಪರವಾಗಿಲ್ಲ, ನಾಳೆ ಹಾಕಿ. ಬರೋ ಸಂಬಳಕ್ಕೆ ನಿಯತ್ತಾಗ ಕೆಲಸ ಮಾಡಿ. ಮಾಡ್ತೀವಿ ಸರ್. ಸರ್ವಿಸ್ ರಿಟೈರ್ಡ್ ಆಗಿರೋರಿಗೆ ನೀವು ಕೊಡೋದಕ್ಕೆ ಗೌರ್ಮೆಂಟ್ ಸ್ಕೂಲ್ ಟೀಚರ್ಗಳು ನೆಟ್ಟಿಗೆ ಬರ್ತಿಲ್ಲ ಅಂತಂದ್ರೆ ನಿಮ್ಮ ಇಲಾಖೆಗಳಿಗೆ 29 ವರ್ಷ ಸರ್ವಿಸ್ ಮಾಡಿ 3 ತಿಂಗಳ ಮೇಲೆ ಅವ್ರ ಅಪ್ಪ ಸತ್ತೋಗೋರೆ. ನಿಮ್ಮ ಇಲಾಖೆಗೆ ಅಧ್ಯಕ್ಷ ಆಗಿದ್ದವ್ರು, ಅವ್ರ ದುಡ್ಡೇ ನೀವು ಈ ಮಟ್ಟಿಗೆ ಕೇಳ್ಬೇಕಾದ್ರೆ ಅವ್ರ ಮಗನ ಹತ್ರ ಲಂಚನ. ಇನ್ ಬಡವ್ರ ಮಕ್ಳು ಇನ್ನೆಷ್ಟು ಮಟ್ಟಿಗೆ ಇರ್ಬೋದು? ಸ್ಕೂಲ್ ಸೇರ್ಬೇಕು, ಗೌರ್ಮೆಂಟ್ ಮಾಡಿ ಸ್ಕೂಲ್ ತಾಲೂಕಿಗೆ ಅಧ್ಯಕ್ಷ ಆಗಿದ್ರು. ಏನ್ ಬುದ್ಧಿ ಐತ್ರಿ? ಅವೇನ್ರಿ ಶಿಕ್ಷಕರ ಏನು ಅವ್ರದ್ದಿದೆ ಸಂಘ ಇದೆ, ಅದಕ್ಕೆ ಅಧ್ಯಕ್ಷ ಆಗಿದ್ರು. ನಿಮಗೂ ಗೊತ್ತಿರೋ ವಿಚಾರ. 29 ವರ್ಷ ನಿಮ್ಮ ಇಲಾಖೆಯಲ್ಲಿ ಸೇವೆ ಸಲ್ಲಿಸವ್ರೆ. ಸಣ್ಣ ಪುಟ್ಟ ಸಾಮಾನ್ಯದವ್ರಿಗಲ್ಲ. ಇನ್ನ ಬುದ್ಧಿ ಕಲಿಯೋದು. ಶಿಕ್ಷಣ ಇಲಾಖೆಗೆ ಕೆಟ್ಟ ಹೆಸರು ಇಂಥವ್ರಿಂದ. ನೋಡಿ ಸ್ನೇಹಿತರೆ, ಈ ತರ ಈ ಮಾಗಡಿ ಬಿಒ ಆಫೀಸ್ ನಲ್ಲಿ ಈ ತರ ಲಂಚಾವತಾರ, ಇಲ್ಲಿ 3,000 ರೂಪಾಯಿ ಹಾಕ್ಸ್ಕೊಂಡು 10,000 ರೂಪಾಯಿ ಹಾಕ್ಸ್ಕೊಂಡು ನಮ್ಗೆ ಯಾವ ಗೊತ್ತಾಗಿದೆ ತಿರ್ಗಾ ಮತ್ತೆ ಕೇಳಿದ್ರು ಅಂತ ಹೇಳಿ ತಿರ್ಗಾ ಮತ್ತೆ ರಿಟರ್ನ್ ವಾಪಸ್ ಹಾಕ್ಬಿಟ್ಟಿದ್ದಾರೆ 10,000 ರೂಪಾಯಿ. ಯಾವ್ದೋ ಬೇರೆಯಿಂದ ಅವ್ರು ಯಾರು ಹಾಕಿದ್ರು ಅವ್ರನ್ನೆಲ್ಲ ಸೇರಿಸಿ ನಿಮ್ಗೆ ಬ್ಲಾಕ್ ಹಾಕಿ ಕೊಡ್ತೀವಿ. ಅವ್ರು ಯಾರು ಮತ್ತೆ ಇಬ್ರು ನೀವ್ ಯಾವ ನಂಬರ್ ಹಾಕ್ಸ್ಕೊಂಡಿದ್ರಿ, ಏನ್ ಅವ್ರ ಹೆಸರು? ಎಂ ಸ್ವಾಮಿ ಅಂತೇಳಿ. ಯಾರು ಎಂ ಸ್ವಾಮಿ ಅಂತ ಎಲ್ಲಾರು ಕೆಲಸ ಮಾಡ್ತಾರ? ಅವರೇ ಬಾಯ್ಬಿಡ್ತಾರೆ. ಎಂ ಸ್ವಾಮಿ ಅಂತ ಹೇಳಿ ಅವ್ರು ಹಾಕಿಸ್ಕೊಂಡು ಯಾವ್ದೋ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಲ್ಲಿ ತಿರ್ಗಾ ಮತ್ತೆ ರಿಟರ್ನ್ ನಿಮ್ಗೆ ಅಮೌಂಟ್ ಹಾಕಿದ್ದೀನಿ. ನಮಸ್ತೆ. ತಿರ್ಗಾ 3,000 ಹಾಕಿಸ್ಕೊಂಡು ಸೂಪರಿಂಟೆಂಡೆಂಟ್ ಏನು ಸೂಪರಿಂಟೆಂಡೆಂಟ್ ಚಿದಾನಂದ ಗುರುದೇವ್ ಅವ್ರು 1,000 ರೂಪಾಯಿ ಅವ್ರಿಗೂ 1,000 ರೂಪಾಯಿ ಹೋಗಿದೆ. ಅವ್ರಿಗೆ ಸರ್ವಿಸ್ ಕೊಡ್ಬೇಕಾದ್ರೆ ಯಾರಿಗೆ? ಲಂಚ ತಗೊಂಡಿರೋದ್ರ ಬಗ್ಗೆ ಅವರು ದುಡ್ಡು ಹಾಕಿಸ್ಕೊಂಡಿರೋದು ಮತ್ತೆ ಡಿಲೇ ಮಾಡ್ತಿರೋದ್ರ ಬಗ್ಗೆ ಅದ್ರಿಗೆ ಪಾಠ ಆಗ್ಬೇಕ್ರಿ. ಈಗ ಇಂಥವ್ರಿಗೆ ಹಿಂಗ್ ಆಗ್ಬಿಟ್ರೆ ಸಣ್ಣ ಪುಟ್ಟವ್ರ ಕತೆ ನೀವು ಬರೋದಾದ್ರೆ ಬನ್ನಿ, ಇಲ್ಲಿ ಲೈವ್ ನಿಮ್ ಸಂಸ್ಥೆ ನೀವು ಮಾನ ಕಳ್ಕೊತಿರಲ್ರಿ, ನಿಮ್ಮ ಸಂಸ್ಥೆ ದುಡ್ಡಿರೋರ್ ಮಾನ ನೀವೇ ಕಳಿತಾ ಇದ್ದೀರಾ. ಈಗ ಅಮೌಂಟ್ ಹಾಕಿ ಅಮೌಂಟ್ ಅವ್ರಿಗೆ 3,000 ರೂಪಾಯಿ ವಾಪಸ್ ಕೊಡ್ಬೇಕು. ಅವ್ರ ಕೆಲಸ ಈಗ ತುರ್ತಾಗಿ ಬೇಗ ಹಾಕ್ಬೇಕು. ತಿರ್ಗಾ ಏನಾದ್ರು ಡಿಲೇ ಇಲ್ಲ ಆಯ್ತು ಅಂತ ಅಂದ್ರೆ ನಾವೆಲ್ಲ ಬಂದು ಕುತ್ಕೋತೀವಿ. ಸರಿ ಇಲ್ಲ? ಸರಿ ಸರ್, ಆಗ ಪರಿಣಾಮ ಸರಿ ಇರೋದಿಲ್ಲ. ಇನ್ನೇನ್ ಸರ್? ಅಷ್ಟೇ, ಅವ್ರು ತುರ್ತಾಗಿ ಅವ್ರ ಕೆಲಸ ಆಗ್ಬೇಕು, ಬೇಗ ಅದೇನಿದೆ ಎಷ್ಟು ದಿನ ಬೇಕು? ಈಗ ನಾಳೆ ಒಬ್ಬ ರಿಟೈರ್ಡ್ ಆದ್ರೆ, ಬೆಳಿಗ್ಗೆನೆ ಒಬ್ಬ ನೌಕರ ರಿಟೈರ್ಡ್ ಆದ್ರೆ ಅವ್ರ ಫೈಲ್ ಮುಂದಕ್ಕೆ ಹೋಗ್ಬೇಕಾದ್ರೆ ಎಷ್ಟು ದಿವಸ ಬೇಕಾಗುತ್ತೆ ನಿಮ್ಮ ಆಫೀಸ್? ಈಗ ಎಷ್ಟು ದಿವಸ ಆಯ್ತು? ಹೋಗಿ ವಾಪಸ್ ಎಷ್ಟು ದಿನ ಆಯ್ತ್ರಿ? ಹೋಗಿ ವಾಪಸ್ ಬಂದಿದ್ದೀವಿ. ಏನ್ ಕಾರಣ? ಡೆತ್ ಆಗಿ ಆದ್ಮೇಲೆ ಅವ್ರ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡ್ಕೊಂಡು ಏನ್ ಡಾಕ್ಯುಮೆಂಟ್ ರೆಡಿ ಮಾಡ್ತಾರೆ? ವಂಶವೃಕ್ಷ ಮತ್ತೆ ಅದೆಲ್ಲ ತಗೊಂಡ್ಬಿಟ್ಟಿದ್ದಾರೆ. ವಂಶವೃಕ್ಷ ತರೋದಕ್ಕೆ ಎಷ್ಟು ದಿನ ಕಾಲಾವಕಾಶ? 21 ದಿನ ಇದೆ ಅಲ್ವೇ? 21 ದಿನ ಇದೆ. ಬೇಗ ತುರ್ತಾಗಿ ಕೊಡ್ತಾರೆ, ಅದೇನಿಲ್ಲ. ಡೇಟ್ ಇದೆ ನೋಡಿ ಸರ್, ಇದು ಸೀಲ್ ಇಲ್ಲೇ ಇದೆ, ಒರಿಜಿನಲ್ ಇದೆ. ಯಾವ 8ನೇ ತಿಂಗಳ ಸರ್, 8ನೇ ತಿಂಗಳೆಲ್ಲ ಕೊಟ್ಟಿರೋ ಡಾಕ್ಯುಮೆಂಟ್ಸ್ ನೀವು ಕಳ್ಸಿರೋದು ಎಲ್ಲಿಂದ ಎಲ್ಲಿ ತೋರಿಸ್ತಿದ್ದೀವಿ? ನಿಮ್ ಡಿಒ ಫೋನ್ ಮಾಡ್ರಿ, ಅವ್ರಿಗೂ ಫೋನ್ ಮಾಡಿ. ಇಲ್ಲ ಸರ್, 1/9ಕ್ಕೆ ಕಳಿಸಿದ್ದೀವಿ. ಫೋನ್ ಮಾಡಿ ಸರ್, ಇಲ್ಲ ಇವ್ರ ಕೈಲೇ ಮಾಡಿ. ಅಲ್ಲ, ಇವ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೆ ಅವಾಗ. ಅವರು ಇದನ್ನ ಕೊಟ್ಟಿದ್ದೀನಿ ಅಂತಾರಲ್ಲ ಸರ್, 13/8 ಕೊಟ್ಟಿದ್ದಾರೆ ಸರ್. ಹ್ಮ್. ನಾವು 1/9ಕ್ಕೆ ಕಳಿಸಿದ್ದೀವಿ ಸರ್. ಸರ್ ಇಲ್ಲಿ ಟಪಾಲ್ ಹೋಗಿರೋದು ನೋಡಿ, 23/9 ಹೋಗಿರೋದು. ತಿರ್ಗಾ ಮತ್ತೆ ಅಲ್ಲಿಂದ ಇಲ್ಲಿ ಯಾವಾಗ ಬಂತು? ಅಲ್ಲಿಂದ ಇಲ್ಲಿಗೆ 11/26 ಬಂದಿದ್ದೀವಿ. 26 ಬಂತಲ್ಲ, ಅದ್ರ ನೆಕ್ಸ್ಟ್ ಡೇನೆ ಬಂದಿದ್ದೀವಿ. ಹ್ಮ್. BO ಹತ್ರ ಫೈಲ್ ಕಳ್ಸ್ಬಿಟ್ಟು ಬೆಳಗ್ಗೆನೆ ಕಳಿಸ್ತೀನಿ ಅಂತ ಅಂದವರು ಹ್ಮ್. ಶುಕ್ರವಾರ ಇವತ್ತು ಇನ್ನ ಕಳ್ಸಿಲ್ಲ. ಸೈನ್ ಬೇಕು ಅಂತ ನೆನ್ನೆ ಹೇಳೋರೆ. ನಾವು ಒಂದ್ 3 ಸಲ ಬಂದಿದ್ದೀವಿ ಇಲ್ಲಿ. ಇವತ್ತು 12 ಅದೇನಕ್ಕೆ ಅಂತ ಗೊತ್ತಾಗ್ತದೆ. ಮೊನ್ನೆನೂ ನಾನು ಇವ್ರಿಗೆ ನೀವು ಸರ್ಟಿಫಿಕೇಟ್ ಒರಿಜಿನಲ್ ಒಂದ್ ಜೆರಾಕ್ಸ್ ಫೋನ್ ಮಾಡಿದೆ ಸರ್. ಬಂದು ಸೈನ್ ಸಿಗ್ನೇಚರ್ ಬಿಟ್ಟು ಹೋಗಿದೆ, ಹ್ಮ್. ಮಾಡಿಸ್ಕೊಡಿ ಕಳಿಸ್ಕೊಡ್ತೀವಿ ಮೇಡಮ್ ಅಂತ ಹೇಳಿ ಫೋನ್ ಮಾಡಿದ್ರೆ ಇವ್ರು ಫೋನ್ ತೆಗ್ಲಿಲ್ಲ. ನಿನ್ನೆ ಅಧ್ಯಕ್ಷರು ಬಂದಿದ್ರು, ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಟ್ಟು ಮೇಡಮ್ ಅವ್ರಿಗೆ ಫೋನ್ ಮಾಡಿ ಹೇಳಿ ಸರ್, ಇದು ಸೈನ್ ಮಾಡಿಕೊಟ್ರೆ ಕಳ್ಸ್ಕೊಡೋಣ ಬೇಗ ಅಂತೇಳಿ ನಿನ್ನೆ ಮಾಡ್ಸಿದ್ದೆ. ಅಲ್ಲ ಸರ್, ಇದು ಟಪಾಲಿಗೆ ಕಳ್ಸಿದೀನಿ ಅಂದ್ಮೇಲೆ ಕೇಳಿ. ಡಿಒ ಫೋನೇ ಇರ್ತಲ್ಲ, ಯಾವ ಮಾಡ್ತಾರೆ? ಇವರು ಸೂಪರ್ ಬಂದಿದ್ರು ಇವತ್ತು. ಇಲ್ಲ ಸರ್, ಇಬ್ರು ಅಲ್ಲೇ ಇದ್ದಾರೆ ಸರ್.
ಎಲ್ಲಿ ಕಮಿಷನ್ ಸರ್. ಅವ್ರು ಬಿ ಒ ಎಕ್ಸಿಕ್ಯೂಟಿವ್ ಸರ್ ಎಕ್ಸಿಕ್ಯೂಟಿವ್ ಅವರು ಇವು ಸೂಪರ್ಡೆಂಟು ಅಲ್ಲಿ ಅವರು ಎಕ್ಸಿಕ್ಯೂಟಿವ್ ಏನಲ್ಲ, ಬಂದು ಎಂಟ್ರಿ ಮಾಡೋದು ಬಂದಿದ್ದೀರಾ? ಬಂದಿಲ್ಲ ಸರ್. ಬಂದೇ ಇಲ್ಲ. ಮಿಕ್ತವ್ರ ಸಿಬ್ಬಂದಿ ಇಬ್ರೇನಾ? ಇವತ್ತು ಆರೆಂಜ್ ಇದೆಯಲ್ಲ ಸರ್, ಅದಕ್ಕೆ ಸ್ವಲ್ಪ ಆಯ್ತು. ಈಗ ಅದೇನು ಅಮೌಂಟ್ 3,000 ರೂಪಾಯಿ ಇಸ್ಕೊಂಡಿದ್ರೆ ನಾಳೆ ಅಮೌಂಟ್ ಹಾಕ್ಬೇಕು. ನಾಳೆ ನಿಮ್ದೇನು ಅವ್ರದ್ದೇನಿದೆ ಎಲ್ಲ ಸಂಬಂಧಪಟ್ಟಂಗೆ ಇದಕ್ಕೆ ಕಳಿಸ್ಬೇಕು. ಕಮಿಷನ್ ಆಫೀಸ್ ಕಳಿಸ್ಬೇಕು. ಇದು ಲೆಟರ್ ಕೊಡಿ. ಅಲ್ಲೋದ್ರೆ ಏಜಿನಲ್ಲಿ ಕುಂಡ್ರಸ್ ಕೇಳ್ತಾರೆ, ಇಲ್ಲಿ ಕೇಳಿರ್ ನೀವು ಅವ್ರೇನಂತಾರೆ ಅಲ್ಲಿ ಏನೋ ಅದೇ ನೀವು ಟಪಾಲಿ ಕಳ್ಸಿರೋದು ಇದೊಂದಲ್ಲ ನೀವು ಕಳ್ಸಿರೋದು, ಅದ್ರ ಪಕ್ಕದಾಗ ಇನ್ನು ಏನೇನ್ ಕಳ್ಸಿದೀವಿ ಅದನ್ನ ತಗೊಂಬನ್ನಿ ಇದನ್ನ ತಗೊಂಬನ್ನಿ. ತಿರ್ಗಾ ಏನಾದ್ರು ಮಿಸ್ಟೇಕ್ ಮಾಡಿ ಕಳ್ಸಿದ್ರೆ ಸರ್ ನಾವ್ ಎಲ್ಲಿ ಹೋಗೋಣ ಸರ್ ಮತ್ತೆ? ಅಲ್ಲ ಮಿಸ್ಟೇಕ್ ಅಟೆಸ್ಟೇಷನ್ ಬಿಒರಾಗಿ ಹೇಳ್ತಾರೆ. ಸಂತೋಷ್ ಅವರೇ ಎಲ್ಲ ಕರೆಕ್ಟ್ ಆಗಿದೆ ತಾನೆ? ಲೈವ್ ಅಲ್ಲಿ ಇದೆ, ಕರೆಕ್ಟ್ ಆಗಿದೆ ಅಂತ ನೀವು ಒಪ್ಕೊಂಡ್ರೆ ತಿರ್ಗಾ ಮತ್ತೆ ಸಮಸ್ಯೆ ಆಗಿ ನಾವು ತಿರ್ಗಾ ರಿಟರ್ನ್ ಅಲ್ಲಿಂದ ಇನ್ನೇನಾದ್ರು ಬೇರೆ ಡಾಕ್ಯುಮೆಂಟ್ ನೀವೇ ಹಾಕ್ತೀರಾ? ಬೇರೆ ಎಲ್ಲ ಇದೆಯಾ? ಎಲ್ಲ ಬಂದಿದ್ಯಾ? ಮತ್ತೆ ಎಲ್ಲ ಒಪ್ಕೊಂಡಿದ್ದೀವಿ. ಬರ್ಬೇಕಂತಿಲ್ವಾ? ಇನ್ನೊಂದು ವಾರದೊಳಗೆ ಆಗುತ್ತೆ ಅವ್ರಿಗೆ. ನಾಳೆನೇ ಡಿಸ್ಪೆಚ್ ನಾಳೆ ಡಿಸ್ಪ್ಯಾಚ್ ಆಗುತ್ತೆ. ನಾಳೆ ನೀನು ಅಲ್ಲಿ ನೋಡ್ಬೇಕಪ್ಪ. ನಾಡಿದ್ದು ಬೆಳಿಗ್ಗೆ ಇಲ್ಲ, ನೀವು ಇವ್ರು ಸೋಮವಾರ ವಾಟ್ಸ್ಆಪ್ ಮಾಡಿ ಸೋಮವಾರ ಹೋಗಿ. ನಾಳೆ ಸುಮ್ಮನೆ ರಜೆ ಇರುತ್ತೆ. ಸೋಮವಾರ ನೀವು ಅಲ್ಲಿ ತಲುಪಿ ಸೋಮವಾರ ಅವರು ನೀವು ಇದಿಷ್ಟೇ ತಂದ್ರೆ ಇಲ್ಲಿ ಹುಡ್ಕಾಗಲ್ಲ, ಫುಲ್ ಅಲ್ಲಿ ಏನೇನ್ ಕಳ್ಸಿದ್ದಾರೆ ಅದೆಲ್ಲ ತಗೊಂಡು ಇರ್ತಾರೆ. ನಾವ್ ಇಲ್ಲಿ ಬಂದ್ರೆ ತಿರ್ಗಾ ಸಂತೋಷ ತಿರ್ಗಾ ಮತ್ತೆ ಏನಾದ್ರು ಮಾಡೋದು ಪ್ರೊಸೀಜರ್ ಏನಿದೆ ಈಗ ನಿಮ್ಮಿಂದ ಎಲ್ಲ ದಾಖಲೆಗಳು ಕಾಪಿ ಹೋಗ್ಬೇಕು. ಟಪಾಲಿ ಕಳ್ಸಿರೋದು. ನೀವು ಒಂದು ಶೀಟ್ ಕೊಟ್ಟರೆ ಸಾಕು. ನೀವು ಎಂಟ್ರಿ ಮಾಡಿ ನಾಳೆ ಸಾಯಂಕಾಲ ಸೋಮವಾರ ಬಂದು ಸೋಮವಾರ ಮತ್ತೆ ಡಿಲೇ ಮಾಡ್ಬಿಡಿ. ನಾಳೆ ಕಳಿಸ್ತೀರಾ? ಇದೇ ತಪ್ಪು ಬೇರೆಯವ್ರ ಲೈಫು ಹಾಳಾಗುತ್ತೆ ನೋಡಿ. ಅವ್ರಿಗೆ ಸಫರ್ ಪಡ್ಬೇಕು, ನಿಮ್ ಲೈಫ್ ಹಾಳು ಮಾಡ್ಕೋತೀರಿ. ಚಿಲ್ಲರೆ ಕಾಸ್ಗೋಸ್ಕರ ನಿಮ್ ಜೀವನ ಯಾಕೆ ಹಾಳು ಮಾಡ್ಕೋತೀರಿ ಅಲ್ವಾ? ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಸರ್ಕಾರ ಏನು ಕಡಿಮೆ ಸಂಬಳ ಕೊಟ್ಟು ಎಷ್ಟು ಕೊಡ್ತಿದ್ದಾರೆ? ಸಹಾಯ ಮಾಡೋದು ಅಷ್ಟೇನಾ? ಬೇಸಿಕ್ 26,000 ಇರ್ಬೇಕು. ಬೇಸಿಕ್ 36 ಇದ್ದು ನಿಮ್ ಕೈಗೆ 26,000. ಇನ್ನು ಜಾಸ್ತಿ ಸೇರ್ಬೇಕಲ್ಲ ನಿಮ್ಗೆ. 7 ಪೇ ಕಮಿಷನ್ ಅದೆಲ್ಲ ಬರ್ಬೇಕಲ್ಲ. ಇಲ್ಲೇ ನಮ್ಮ ಸರಿ ಸರ್, ಆಯ್ತು. ಸುಲ್ತಾನ್ ಅವರ ಕೆಲಸ ಮಾಡ್ಕೊಡಿ. ಅವ್ರ ಕೆಲಸ ಆಗಲಿ ಮತ್ತೆ ಅವ್ರಿಗೆ 3,000 ಏನು amount ಇದೆ ಅದು ವಾಪಸ್ ಹಾಕ್ಬೇಕು ಮಾಡಿ ಕೇಳಿ. ಎಲ್ಲರೂ ನಾವು ಬಂಧಿಸ್ಕೊಂಡವ್ರು ಯಾರು ಇದ್ದಾರೆ? ಅದಕ್ಕೆ ಮಾಡ್ಸೋಣ. ಏನು ಅಂತಾರೆ? ರೌಡಿ ತರ ಬಿಹೇವ್ ಮಾಡ್ತಾರೆ. 3,000 ನೀನು ಒಬ್ಬರೇ ಬಂದಿದ್ದೀರಾ? ಅದಕ್ಕೆ ಮಾಡ್ಸೋಣ. ಆಯ್ತು. ಅವ್ರ ಬ್ಯಾಂಕ್ ಅಕೌಂಟ್ ನಂಬರ್ ಕೊಡ್ತೀನಿ, ಅಕೌಂಟಿಗೆ ಡೆಪಾಸಿಟ್ ಮಾಡಿ ಸರ್. ರಿಟರ್ನ್ ಮಾಡ್ತಾರೆ. ಫೋನ್ ಪೇ ಮಾಡಿ. ನಿಮ್ಮ ಸಿಬ್ಬಂದಿಗಳೇ ಬರೋದಿದೆ, ನಿಮ್ಮ ಇಲಾಖೆ ಕೆಲಸ ಮಾಡಿ ಬರೋದು. ಗೌರವಿತವಾಗಿ ಚೆರ ಕುಂದಿಸಿ ಅವ್ರಿಗೆ ಏನ್ ಕೆಲಸ ಮಾಡ್ಬೇಕು ಅದು ಮಾಡಕ್ಕೆ ಇರುವಂತದ್ದು ಆ ಕೆಲಸ ಮಾಡ್ತಾರೆ. ಯಾಕೆ ಸಂಸ್ಥೆಗೆ ಹಣವನ್ನು ಕಳಿತೀರ? ಈಗಲೇ ಸರ್ಕಾರಿ ಶಾಲೆಗಳು ಮುಗಿತಾವೆ, ಅದರಲ್ಲೂ ಕೆಲಸ ಮಾಡ್ಕೊಂಡು ಆ ಸಂಸ್ಥೆ ಹಾಳು ಮಾಡ್ತೀವಿ. ಕ್ಲೋಸ್ ಮಾಡಿ ಹೇಳಿದ್ರೆ ಚಂದ್ರು ಸ್ನೇಹಿತರೆ, ಇವತ್ತು ಲೈವ್ ನೋಡಿದ್ರಿ. ಪಾಪ ಇವ್ರ ಹತ್ರ ಏನು 10,000 ರೂಪಾಯಿ ಇಸ್ಕೊಂಡಿದ್ರು. ಮತ್ತು ನಮ್ಗೆ ಯಾವಾಗ ಗೊತ್ತಾಗಿದೆ ಅವಾಗ ರಿಟರ್ನ್ ನೆನ್ನೆನೇ ಹಾಕ್ಬಿಟ್ಟಿದ್ದಾರೆ. ಇನ್ನು 3,000 ರೂಪಾಯಿ ಸೂಪರ್ಡೆಂಟ್ಗೆ 1,000 ರೂಪಾಯಿ ಕೊಡಬೇಕು. ಮತ್ತು ಅಲ್ಲಿ ಟ್ರೆಜರಿನಲ್ಲಿ ಏನು 1,000 ರೂಪಾಯಿ ಕೊಡಬೇಕು. ಇನ್ನೊಂದು 1,000 ರೂಪಾಯಿ ಇವ್ರಿಗೆ ಇಟ್ಕೊಂಡಿದ್ರು. ಅವ್ರಿಗೆ ಏನು 3,000 ರೂಪಾಯಿನ ರಿಟರ್ನ್ ಹಾಕೋದಕ್ಕೆ ಕೇಳಿದ್ದೀವಿ. ಇಟ್ಕೊಳ್ಳೋದಕ್ಕೆ ಈಗ ಒಂದು ಅವಕಾಶ. ಇದು ತುರ್ತಾಗಿ ಅವ್ರದ್ದೇನು ಸಂಬಂಧಪಟ್ಟ ದಾಖಲಾತಿಗಳನ್ನು ಎಲ್ಲಿ ಕಳಿಸ್ಬೇಕು, ತುರ್ತಾಗಿ ಕಳಿಸ್ಬೇಕು. ನಾಳೆ ಅವ್ರಿಗೇನು 3,000 ರೂಪಾಯಿ ಲಂಚ ಇಸ್ಕೊಂಡಿದ್ರು ರಿಟರ್ನ್ ಕೊಡೋದಕ್ಕೆ ಕೇಳಿದ್ದೀವಿ. ನಾಳೆ ರಿಟರ್ನ್ ಅವ್ರಿಗೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇವತ್ತು ಈ ಥರ ಈ ಮಾಡಿನಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇದೊಂದೇ ಇಲಾಖೆ ಎಲ್ಲ
ಎಲ್ಲ ಸರ್ಕಾರಿ ಕಚೇರಿಗಳು ಎಲ್ಲೆಲ್ಲಿದೆ, ಸರ್ಕಾರಕ್ಕೆ ಒಳಪಡುವಂಥ ಎಲ್ಲ ಇಲಾಖೆಗಳಲ್ಲೂ ಇದೇ ಭ್ರಷ್ಟಾಚಾರ. ಎಲ್ಲ ಒಂದು ಬೆಳಕಿಗೆ ಬರುತ್ತೆ, ಮಿಕ್ತಂದು ಯಾವ ನಮ್ಗೆ ಯಾಕಪ್ಪ ಲೈವ್ ಪಾಗೋ ಕೊಟ್ಬಿಟ್ಟು ಏನೋ ನಮ್ಮ ಕೆಲಸನ ಮಾಡ್ಕೊಂಡು ಹೋಗ್ಬಿಡೋಣ, ಈ ತಂಡೆ ತಗೊಳ್ಳಲ್ಲ ಯಾಕೆ ಏನೋ ಕೆಲವೊಂದು ಜನ ಇದ್ದಾರೆ. ಕೆಲವೊಬ್ಬರು ಒಬ್ಬ ರೋಸಿ ಒಬ್ಬ ಏನಾದರೂ ಒಂದು ಮಾಡಲೇಬೇಕು ಅಂತೇಳಿ ನಮ್ಮನ್ನು ಸಂಪರ್ಕ ಮಾಡ್ತಾರೆ. ಈ ಥರ ಏನೇ ಇದ್ರು ಮಾಡಿದಲ್ಲಿ ಯಾವುದೇ ಇಲಾಖೆಗಳಲ್ಲಿ ಲಂಚಗಳು ಕೇಳ್ತಾ ಇದ್ದರೆ, ದುಡ್ಡಿಗೆ ಬೇಡಿಕೆ ಇಡ್ತಾ ಇದ್ದರೆ, ಕೆಲಸಗಳು ಮಾಡಿಕೊಡ್ತಾ ಇಲ್ಲ ಅಂತಂದರೆ ದಯವಿಟ್ಟು ನಮ್ಮ ಪಕ್ಷಕ್ಕೆ KRS ಪಕ್ಷಕ್ಕೆ ನೀವು ಕಾರ್ಯಕರ್ತರಿಗೆ ಸಂಪರ್ಕ ಮಾಡಿ, ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ ಎರಡು ಮಾತು ಮುಗಿಸ್ತಾ ಇದ್ದೀವಿ.